என்ன கியூட்டா பண்றியா? கியூட்டா இல்ல. இனிமே எப்பெல்லாம் உனக்கு தம் அடிக்கணும் தோணுதோ அப்பெல்லாம் இந்த சாக்லேட் சாப்பிடு. அவளுக்கு நமக்குள்ள இந்த லெவல்ல செட் ஆகாது. கிரிஞ்சா இருக்கா? ஒன்ன சொல்லி குத்தம்ல. அடுத்தவன் ஃபீலிங்ஸை கிரிஞ்சா பார்க்கறது தானே இப்போ ட்ரெண்டே. எனக்கு பயமா இருக்கு, எனக்கு பயமா இருக்கு. ஃப்ரண்ட்ல வச்ச லெக்க பேக்ல வைக்கிறது நம்ம ஹிஸ்ட்ரியில் எதுவாக இருந்தாலும் நான் ஃபேஸ் பண்ணிக்கிறேன். தாலிக்கு எந்த மரியாதையும் இல்லை. அதுக்கு பின்னாடி இருக்கிற அந்த பொண்ணோட ஃபீலிங்ஸ்க்கு தான் மரியாதை. தேவ்தாஸ் சார், நீங்க ஏன் இவ்வளவு எனக்கு பண்றீங்க?
ಈ ಸಿನಿಮಾ ಮುಖ್ಯವಾಗಿ ಇವತ್ತಿನ ಜನ್ರೇಷನ್ನ ಝೆಡ್ ಪ್ರೀತಿ, ಗೊಂದಲ ಮತ್ತು ಫ್ಯಾಮಿಲಿ ಎಮೋಷನ್ ಸುತ್ತ ನಡೆಸುತ್ತೆ. ಕಥೆಯ ನಾಯಕ ಅಗನ್, ಪ್ರದೀಪ್ ರಂಗನಾಥನ್ ಮತ್ತು ನಾಯಕಿ ಕುರಲ್ ಮಮಿತಾ ಬೈಜು ಇಬ್ಬರ ಸೋದರ ಸಂಬಂಧಿಗಳು. ಇವರಿಬ್ಬರು ಸೇರಿ ಸರ್ಪ್ರೈಸ್ ಡ್ಯೂಡ್ ಅನ್ನೋ ಒಂದು ಡಿಫ್ರೆಂಟ್ ಆದ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ನಡೆಸ್ತಾ ಇರ್ತಾರೆ. ಜೊತೆಯಲ್ಲಿ ಕೆಲಸ ಮಾಡ್ತಾ ಇರುವಾಗ ಕುರಲ್ಗೆ ಅಗನ್ ಮೇಲೆ ಪ್ರೀತಿ ಆಗುತ್ತೆ. ಆದರೆ ಕುರಲ್ ತನ್ನ ಪ್ರೀತಿಯನ್ನು ಹೇಳಿಕೊಂಡಾಗ ಅಗನ್ ಅದನ್ನು ಸೀರಿಯಸ್ ಆಗಿ ತಗೊಳ್ಳದೆ ರಿಜೆಕ್ಟ್ ಮಾಡ್ತಾನೆ. ಇದರಿಂದ ಬೇಸರ ಮಾಡಿಕೊಂಡು ಕುರಲ್ ಬೆಂಗಳೂರಿಗೆ ಶಿಫ್ಟ್ ಆಗ್ತಾಳೆ. ಆಮೇಲೆ ಅಗನ್ಗೆ ತಾನು ಕೂಡ ಕುರಲ್ನ ಪ್ರೀತಿಸ್ತಾ ಇದ್ದೀನಿ ಅಂತ ರಿಯಲೈಸ್ ಆಗುತ್ತೆ. ಆದರೆ ಅಷ್ಟರಲ್ಲೇ ಲೇಟ್ ಆಗಿರುತ್ತೆ. ಯಾಕಂದರೆ ಕುರಲ್ ಲೈಫ್ನಲ್ಲಿ ಫಾರಿ ಅನ್ನೋ ಬೇರೆ ಹುಡುಗ ಬಂದಿರ್ತಾನೆ. ಇಲ್ಲಿಂದ ಸಿನಿಮಾ ಒಂದು ಹೊಸ ಟರ್ನ್ ತಗೊಳ್ಳುತ್ತೆ. ಕುರಲ್ ತಂದೆ ಅತಿಯಮಾನ್ ಶರತ್ ಕುಮಾರ್ ತುಂಬ ಸ್ಟ್ರಿಕ್ಟ್ ಮತ್ತು ಹಠಮಾರಿ ರಾಜಕಾರಣಿ. ತಂದೆಯ ಕೋಪದಿಂದ ಮತ್ತು ಸಮಾಜದ ಕಣ್ಣಿನಿಂದ ಕುರಲ್ನನ್ನು ಕಾಪಾಡೋಗೋಸ್ಕರ ಅಗನ್ ಮಧ್ಯಪ್ರವೇಶ ಮಾಡ್ತಾನೆ. ಅವರಿಬ್ಬರ ಮಧ್ಯೆ ಒಂದು ಸುಳ್ಳು ಮದುವೆಯ ನಾಟಕ ಶುರುವಾಗುತ್ತೆ. ಈ ಒಂದು ಸುಳ್ಳನ್ನು ಮುಚ್ಚಿಡೋಕೆ ಇಡೀ ಫ್ಯಾಮಿಲಿ ಮುಂದೆ ಅಗನ್ ಎಷ್ಟೆಲ್ಲ ಕಷ್ಟಪಡ್ತಾನೆ, ಏನೆಲ್ಲ ಸುಳ್ಳು ಹೇಳ್ತಾನೆ ಅನ್ನೋದೇ ಸಿನಿಮಾದ ಇಂಟ್ರೆಸ್ಟಿಂಗ್ ಪಾರ್ಟ್. ಸಿನಿಮಾದ ಫಸ್ಟ್ ಹಾಫ್ ಸಖತ್ ಎಂಟರ್ಟೈನಿಂಗ್ ಆಗಿದೆ. ಪ್ರದೀಪ್ ರಂಗನಾಥನ್ ಅವರ ಸಿಗ್ನೇಚರ್ ಸ್ಟೈಲ್ನ ಕಾಮಿಡಿ, ಒನ್ ಲೈನರ್ಸ್ ಮತ್ತು ಮಮಿತಾ ಬೈಜು ಜೊತೆಗಿನ ಕ್ಯೂಟ್ ಸೀನ್ಗಳು ನಡೆಸುತ್ತಾ ಇಡೀ ಸಿನಿಮಾವನ್ನು ತುಂಬ ಫಸ್ಟ್ ಆಗಿ ಕರ್ಕೊಂಡು ಹೋಗುತ್ತೆ. ಸಾಯಿ ಅಭ್ಯಂಕರ್ ಅವರ ಮ್ಯೂಸಿಕ್ ಕೂಡ ಈ ಯೂತ್ಫುಲ್ಗೆ ಕತೆಗೆ ಒಳ್ಳೆ ಶೋ ಕೊಡುತ್ತೆ. ಆದರೆ ಸೆಕೆಂಡ್ ಹಾಫ್ಗೆ ಬರ್ತಾ ಇದ್ದ ಹಾಗೆ ಸಿನಿಮಾ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಅಲ್ಲಿಯವರೆಗೂ ಕಾಮಿಡಿಯಾಗಿ ಹೋಗ್ತಿದ್ದ ಕತೆ ಸಡನ್ ಆಗಿ ವೀಸಾ ಪ್ರಾಬ್ಲಮ್, ಪ್ರೆಗ್ನೆನ್ಸಿ ಇಶ್ಯೂಸ್ ಮತ್ತು ಜಾತಿ ಸಮುದಾಯದ ಸೀರಿಯಸ್ ವಿಚಾರಗಳ ನಡುವೆ ತಿರುಗುತ್ತೆ. ಡೈರೆಕ್ಟರ್ ಒಂದೇ ಸಿನಿಮಾದಲ್ಲಿ ಕಾಮಿಡಿ ಜೊತೆಗೆ ದೊಡ್ಡದೊಂದು ಸಾಮಾಜಿಕ ಸಂದೇಶ ಕೊಡೋಕೆ ಹೋಗಿ ಸಿನಿಮಾ ಸ್ವಲ್ಪ ಲ್ಯಾಗ್ ಅನ್ಸೋಕೆ ಶುರುವಾಗುತ್ತೆ. ಕ್ಲೈಮ್ಯಾಕ್ಸ್ ಹತ್ತಿರ ಬರುವಾಗ ಸೀನ್ಗಳು ಪದೇ ಪದೇ ರಿಪೀಟ್ ಆಗ್ತಿರೋ ಹಾಗೆ ಫೀಲ್ ಆಗುತ್ತೆ. ಈ ಸಿನಿಮಾದಲ್ಲಿ ಪ್ರದೀಪ್ ರಂಗನಾಥನ್ ಅವರು ಕ್ಯಾರೆಕ್ಟರ್ ನಮಗೆ ತುಂಬಾ ಕನೆಕ್ಟ್ ಆಗುತ್ತೆ. ಯಾಕಂದರೆ ಇವತ್ತಿನ ಕಾಲದ ಹುಡುಗರು ಪ್ರೀತಿ ಅಂತ ಬಂದಾಗ ಹೇಗೆ ಕನ್ಫ್ಯೂಸ್ ಆಗ್ತಾರೆ ಮತ್ತು ಜವಾಬ್ದಾರಿ ತಗೊಳ್ಳೋಕೆ ಹೇಗೆ ಹೆದರ್ತಾರೆ ಅನ್ನೋದನ್ನು ಅವರ ಪಾತ್ರದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇನ್ನು ಮಮಿತಾ ಬೈಜು ಅವರು ತಮಗೆ ಕೊಟ್ಟಿರೋ ಎಮೋಷ್ನಲ್ ಸೀನ್ಗಳಲ್ಲಿ ಅದ್ಭುತವಾಗಿ ನಟಿಸಿದ್ದಾರೆ. ಪ್ರದೀಪ್ ಕಾಮಿಡಿ ಮಾಡ್ತಾ ಇದ್ದರೆ ಮಮಿತಾ ತಮ್ಮ ಕಣ್ಣುಗಳಲ್ಲಿ ಇಡೀ ಸೀನ್ನ ಕ್ಯಾರಿ ಮಾಡ್ತಾರೆ. ಇವರಿಬ್ಬರ ಕಾಂಬಿನೇಷನ್ ಸ್ಕ್ರೀನ್ ಮೇಲೆ ನೋಡೋಕೆ ತುಂಬ ಫ್ರೆಶ್ ಆಗಿ ಕಾಣುತ್ತೆ. ಚಿತ್ರದ ಸೆಕೆಂಡ್ ಹಾಫ್ನಲ್ಲಿ ಬರುವ ಕೆಲವು ಸೆಂಟಿಮೆಂಟ್ ಸೀನ್ಗಳು ಹಾರ್ಟ್ ಟಚಿಂಗ್ ಆಗಿವೆ. ವಿಶೇಷವಾಗಿ ಶರತ್ ಕುಮಾರ್ ಮತ್ತು ಪ್ರದೀಪ್ ಮುಖಾಮುಖಿಯಾಗುವ ದೃಶ್ಯಗಳಲ್ಲಿ ಡ್ರಾಮಾ ಸಖತ್ ಖಡಕ್ ಆಗಿದೆ. ಶರತ್ ಕುಮಾರ್ ಅವರ ಗಂಭೀರವಾದ ಲುಕ್ ಮತ್ತು ಪ್ರದೀಪ್ ಅವರ ಹೆದರಿಕೆಯ ಕಾಮಿಡಿ ಟೈಮಿಂಗ್ ಒಟ್ಟಿಗೆ ವರ್ಕೌಟ್ ಆಗಿದೆ. ಒಂದು ಸುಳ್ಳನ್ನು ಮರೆಮಾಚಲು ಹೋಗಿ ಇಡೀ ಕುಟುಂಬವೇ ಆ ಗೊಂದಲದಲ್ಲಿ ಸಿಲುಕಿಕೊಳ್ಳುವಾಗ ಥಿಯೇಟರ್ನಲ್ಲಿ ಸಖತ್ ನಗು ಬರುತ್ತೆ. ಆದರೆ ಸಿನಿಮಾ ಮುಗಿಯುವಷ್ಟರಲ್ಲಿ ಡೈರೆಕ್ಟರ್ ತುಂಬ ವಿಷಯಗಳನ್ನು ಒಟ್ಟಿಗೆ ಹೇಳೋಕೆ ಟ್ರೈ ಮಾಡಿದ್ದಾರೆ. ಪ್ರೀತಿ, ಮದುವೆ, ವೀಸಾ ಪ್ರಾಬ್ಲಮ್, ಪ್ರೆಗ್ನೆನ್ಸಿ ಅಷ್ಟೇ ಅಲ್ಲದೆ ಜವಾಬ್ದಾರಿಯಲ್ಲಿ ಸಮಾಜದಲ್ಲಿ ಜಾತಿ ಪದ್ಧತಿಯ ಬಗ್ಗೆಯೂ ಮೆಸೇಜ್ ಕೊಡೋಕೆ ಹೋಗಿದ್ದಾರೆ. ಇದರಿಂದಾಗಿ ಸಿನಿಮಾ ತನ್ನ ಅಸಲಿ ರೊಮ್ಯಾಂಟಿಕ್ ಕಾಮಿಡಿ ಟ್ರ್ಯಾಕ್ನಿಂದ ಸ್ವಲ್ಪ ಪಕ್ಕಕ್ಕೆ ಸರಿದು ಹೆವಿ ಸೆಂಟಿಮೆಂಟ್ ಮೂಡ್ಗೆ ಹೊರಟು ಹೋಗುತ್ತೆ. ಕ್ಲೈಮ್ಯಾಕ್ಸ್ನಲ್ಲಿ ಬರುವ ಕೆಲವು ಎಮೋಷನಲ್ ಡೈಲಾಗ್ಗಳು ಹಳೆ ಸಿನಿಮಾಗಳನ್ನು ನೆನಪಿಸುತ್ತವೆ. ಇದು ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸೌಂಡ್ ಮಾಡ್ತಿರೋ ಪ್ರದೀಪ್ ರಂಗನಾಥನ್ ಮತ್ತು ಮಮಿತಾ ಬೈಜು ಕಾಂಬಿನೇಷನ್ನ ಡ್ಯೂಡ್ ಸಿನಿಮಾದ ಬಗ್ಗೆ. ಕೀರ್ತಿ ಸ್ವಾರನ್ ಡೈರೆಕ್ಷನ್ನಲ್ಲಿ ಬಂದಿರೋ ಈ ಮೂವಿ ಹೇಗಿದೆ, ವರ್ತ್ ಇದೆಯಾ ಇಲ್ವಾ, ಕಂಪ್ಲೀಟಾಗಿ ಇವತ್ತಿನ ನೋಡ್ಕೊಂಡು ಬರೋಣ. ಫಸ್ಟ್ ಆಫ್ ಆಲ್ ಸಿನಿಮಾದ ಕತೆ ಬಗ್ಗೆ ಹೇಳೋದಾದರೆ ಇಲ್ಲಿ ಹೀರೋ ಮತ್ತು ಹೀರೋಯಿನ್ ಇಬ್ಬರು ರಿಲೇಷನ್ಶಿಪ್ನಲ್ಲಿ ಮಾವ ಸೊಸೆ ಆಗಬೇಕು. ಇವರಿಬ್ಬರು ಸೇರಿ ಒಂದು ಡಿಫ್ರೆಂಟ್ ಆಗಿರೋ ಸ್ಟಾರ್ಟಪ್ ರನ್ ಮಾಡ್ತಾ ಇರ್ತಾರೆ. ಅದೇನಪ್ಪ ಅಂದರೆ ದೊಡ್ಡ ದೊಡ್ಡ ಸೆಲೆಬ್ರೇಷನ್ಗಳಲ್ಲಿ ಇಂಪಾರ್ಟೆಂಟ್ ವ್ಯಕ್ತಿಗಳಿಗೆ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿಕೊಡೋದು. ಈ ಬಿಸ್ನೆಸ್ಸು ಪ್ರೊಫೆಷನ್ನಲ್ಲಿ ಇವರಿಬ್ಬರ ಮಧ್ಯೆ ಪ್ರೀತಿ ಶುರುವಾಗುತ್ತೆ.
ಆ ಲವ್ ಹೇಗೆ ಶುರುವಾಯಿತು, ಯಾರಿಗೆ ಮೊದಲ ಪ್ರೀತಿ ಆಯಿತು, ಅದರಿಂದ ಮುಂದೆ ಏನೆಲ್ಲ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಬರುತ್ತೆ ಅನ್ನೋದೇ ಈ ಡ್ಯೂಡ್ ಸಿನಿಮಾದ ಒನ್ ಲೈನ್ ಸ್ಟೋರಿ. ಮತ್ತು ಪಾಸಿಟಿವ್ ಆ್ಯಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ, ಈ ಸಿನಿಮಾದ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅಂದರೆ ಅದು ಪ್ರದೀಪ್ ರಂಗನಾಥನ್ ಮತ್ತು ಮಮಿತಾ ಬೈಜು ಅವರ ಆ್ಯಕ್ಟಿಂಗ್ ಮತ್ತು ಕೆಮಿಸ್ಟ್ರಿ. ಸದ್ಯಕ್ಕೆ ಯೂತ್ಸ್ ಮಧ್ಯೆ ಇವರಿಬ್ಬರು ಸಖತ್ ಕ್ರೇಜ್ ಹೀರೋ. ಇಂಥ ಟೈಮ್ನಲ್ಲಿ ಇವರಿಬ್ಬರು ಈ ಥರದ ಒಂದು ರಿಸ್ಕ್ ಕಾನ್ಸೆಪ್ಟ್ ಸೆಲೆಕ್ಟ್ ಮಾಡಿಕೊಂಡಿರೋದು ನಿಜಕ್ಕೂ ಒಂದು ಡೇರಿಂಗ್ ಮೂವಿ ಅಂತಾನೆ ಹೇಳ್ಬೋದು. ಸಿನಿಮಾದಲ್ಲಿ ಪ್ರದೀಪ್ ರಂಗನಾಥನ್ ಅವರು ಮ್ಯಾನರಿಸಮ್ ಮತ್ತು ಆ್ಯಟಿಟ್ಯೂಡ್ ಸಖತ್ ಎಂಟರ್ಟೈನಿಂಗ್ ಆಗಿದೆ. ಎಷ್ಟು ಚೆನ್ನಾಗಿದೆ ಕನ್ವರ್ಟ್ ಮಾಡಿದ್ದಾರೆ ಅಂದರೆ, ಎಲ್ಲೂ ಮಾಸ್ ಎಲಿಮೆಂಟ್ ಇಲ್ಲದ ಸೀನ್ಗಳನ್ನು ಕೂಡ ಕೆಲವು ತಮ್ಮ ಮ್ಯಾನರಿಸಮ್ನಿಂದ ಮಾಸ್ ಮೂಮೆಂಟ್ ಆಗಿ ಚೇಂಜ್ ಮಾಡಿಬಿಡ್ತಾರೆ. ಇನ್ನು ಮಮಿತಾ ಬೈಜು ಅವರು ಬರೀ ಕ್ಯೂಟಾಗಿ ಕಾಣಿಸೋದು ಅಷ್ಟೇ ಅಲ್ಲ, ಎಮೋಷ್ನಲ್ ಸೀನ್ಗಳಲ್ಲೂ ತಮಗೆ ಒಳ್ಳೆ ಪೊಟೆನ್ಷಿಯಲ್ ಇದೆ ಅಂತ ಪ್ರೂವ್ ಮಾಡಿದ್ದಾರೆ. ಇನ್ನು ಸಿನಿಮಾದ ಅಸಲಿ ಹೀರೋ ಯಾರು ಅಂದರೆ ಅದು ಮ್ಯೂಸಿಕ್ ಡೈರೆಕ್ಟರ್ ಸಾಯಿ ಅಭಿಯಂಕರ್. ಗುರು, ಮ್ಯೂಸಿಕ್ ಮಾತ್ರ ಪೀಕ್ ಲೆವೆಲ್ನಲ್ಲಿದೆ. ಸ್ಪೆಷಲಿ ಇಂಟರ್ವಲ್ ಬ್ಲಾಕ್ ಮ್ಯೂಸಿಕ್ ಮತ್ತು ಸಿನಿಮಾದ ಆಲ್ಬಮ್ ಸಾಂಗ್ ಎಲ್ಲವೂ ಒಂಥರ ಸ್ಲೋ ವಾಯ್ಸ್ ಥರ ತಲೆಗೆ ಹತ್ತಿಕೊಳ್ಳುತ್ತವೆ. ಇವರ ಮ್ಯೂಸಿಕ್ನಲ್ಲಿರೋ ಡಿಫ್ರೆಂಟ್ ಲೇಯರ್ಸ್ ಥಿಯೇಟರ್ನಲ್ಲಿ ಸೀನ್ಗಳನ್ನು ನೆಕ್ಸ್ಟ್ ಲೆವೆಲ್ಗೆ ಎಲಿವೇಟ್ ಮಾಡುತ್ತೆ. ಇಯರ್ಫೋನ್ ಹಾಕ್ಕೊಂಡು ಕೇಳಿದ್ರಂತೂ ಮಸ್ತ್ ಫೀಲ್ ಕೊಡುತ್ತೆ. ಈಗ ಸಿನಿಮಾದ ನೆಗೆಟಿವ್ ಅಥವಾ ಮೈನಸ್ ಪಾಯಿಂಟ್ ಕಡೆ ಬರೋಣ. ಸಿನಿಮಾದ ಫಸ್ಟ್ ಹಾಫ್ ಸಖತ್ ಫಾಸ್ಟ್ ಆಗಿ ಎಂಟರ್ಟೈನಿಂಗ್ ಆಗಿ ಹೋಗುತ್ತೆ. ಆದರೆ ಸೆಕೆಂಡ್ ಹಾಫ್ ಬರ್ತಾ ಬರ್ತಾ ರೈಟಿಂಗ್ ಸ್ವಲ್ಪ ಮಿನ್ಸ್ ಆಗುತ್ತೆ. ಡೈರೆಕ್ಟರ್ ಹತ್ತಿರ ಒಂದು ಒಳ್ಳೆ ಐಡಿಯಾ ಇತ್ತು, ಆದರೆ ಅದಕ್ಕೊಂದು ಪ್ರಾಪರ್ ಸೊಲ್ಯೂಷನ್ ಕೊಡೋ ಬದಲು ಸೆಕೆಂಡ್ ಹಾಫ್ನಲ್ಲಿ ಸಿಚುವೇಶನ್ಗಳನ್ನು ಎಕ್ಸ್ಟ್ರಾ ಎಳೆಯುತ್ತಾ ಹೋಗುತ್ತಾರೆ. ಇಲ್ಲಿ ನನಗೆ ಪರ್ಸ್ನಲಿ ಇಷ್ಟ ಆಗೋದಂದರೆ ವಿಷಯ ಏನಂದರೆ, ಹೀರೋ ಕ್ಯಾರೆಕ್ಟರ್ನ ಎಲಿವೆಂಟ್ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಫಿಮೇಲ್ ಲೀಡ್ ಅಂದರೆ ಹೀರೋಯಿನ್ ಕ್ಯಾರೆಕ್ಟರ್ನ ವ್ಯಾಲ್ಯೂನ್ ಕಮ್ಮಿ ಮಾಡ್ತಾ ಹೋಗ್ತಾರೆ. ಇಂಪಾರ್ಟೆಂಟ್ ಸಿಚುವೇಶನ್ ಬಂದಾಗ ಹೀರೋಯಿನ್ಗೆ ಯಾವುದೇ ಸೆನ್ಸಿಬಿಲಿಟಿ ಇಲ್ಲ, ಎಮೋಷ್ನಲ್ ಇಲ್ಲ ಅನ್ನೋ ಥರ ತೋರಿಸಿರೋದು ರೈಟಿಂಗ್ನಲ್ಲಿ ದೊಡ್ಡ ಮೈನಸ್. ಹೀರೋಯಿನ್ ಹೈಲೈಟ್ಸ್ ಮಾಡೋದಕ್ಕೆ ಒಂದು ಒಳ್ಳೆ ಫೀಮೇಲ್ ಪಾತ್ರವನ್ನು ಕೆಳಗೆ ಬೀಳಿಸೋ ಅವಶ್ಯಕತೆ ಇರಲಿಲ್ಲ ಅಂತ ಅನಿಸುತ್ತೆ. ಓವರಾಲ್ ಆಗಿ ಹೇಳಬೇಕಂದ್ರೆ ಡ್ಯೂಡ್ ಸಿನಿಮಾ ಒನ್ ಟೈಮ್ ವಾಚಬಲ್, ಒಂದು ಡಿಸೈನ್ಡ್ ಎಂಟರ್ಟೈನರ್ ಮೂವಿ. ಸಿನಿಮಾದಲ್ಲಿ ಕಾಮಿಡಿ ಇದೆ, ಮ್ಯೂಸಿಕ್ ಸೂಪರ್ ಆಗಿದೆ ಮತ್ತು ಯೂತ್ಸ್ಗೆ ಕನೆಕ್ಟ್ ಆಗೋ ಎಲಿಮೆಂಟ್ಸ್ ಇವೆ. ಸೆಕೆಂಡ್ ಹಾಫ್ ಸ್ವಲ್ಪ ಮೆಸ್ಸಿ ರೈಟಿಂಗ್ ಬಿಟ್ಟಾರೆ. ಸಿನಿಮಾ ಖಂಡಿತ ಬೋರ್ ಹೊಡಿಸಲ್ಲ. ಈ ಸಿನಿಮಾಗೆ ಖಂಡಿತ ಮಿಕ್ಸ್ ಒಪಿನಿಯನ್ಸ್ ಬರುತ್ತೆ. ಒಬ್ಬರಿಗೆ ಸಖತ್ ಇಷ್ಟ ಆದರೆ ಇನ್ನೊಬ್ಬರಿಗೆ ಅವರೇಜ್ ಅನಿಸ್ಬೋದು. ನೀವೇನಾದರೂ ಆಲ್ರೆಡಿ ಈ ಸಿನಿಮಾವನ್ನು ಥಿಯೇಟರ್ನಲ್ಲಿ ನೋಡಿದರೆ ನಿಮಗೆ ಈ ಮೂವಿ ಹೇಗೆ ಅನಿಸಿತ್ತು ಅನ್ನೋದನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ, ಈ ಸಿನಿಮಾದ ಕಾನ್ಸೆಪ್ಟ್ ನೋಡುತ್ತಿದ್ದರೆ ನಮಗೆ ಹಳೆ ಸುಕುಮಾರ್ ಅವರ ಸಿನಿಮಾಗಳು ನೆನಪಿಗೆ ಬರುತ್ತವೆ. ಅಂದರೆ ಒಂದು ಯೂನಿಕ್ ಆದ, ಸ್ವಲ್ಪ ರಿಕ್ಸ್ ಅನಿಸೋ ಕಾನ್ಫ್ಲಿಕ್ಟ್ ಇಟ್ಕೊಂಡು ಕತೆ ಮಾಡೋದು. ಆದರೆ ಈ ಜನ್ರೇಷನ್ ಯೂತ್ಸ್ಗೆ ಪ್ರದೀಪ್ ರಂಗನಾಥನ್ ಅವರ ಕ್ರೇಜ್ ಹೇಗಿದೆ ಅಂದರೆ, ಸಿನಿಮಾ ಕಥೆಯಲ್ಲಿ ಎಷ್ಟೇ ಲಾಜಿಕ್ ಮಿಸ್ ಆದರೂ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಇಡೀ ಥಿಯೇಟರ್ನಲ್ಲಿ ನಗಿಸುತ್ತಾ ಎಂಟರ್ಟೈನಿಂಗ್ ಆಗಿ ಇಡುತ್ತೆ. ಇನ್ನು ಕಲೆಕ್ಷನ್ ಮತ್ತು ಕ್ರೇಜ್ ವಿಷಯಕ್ಕೆ ಬರೋದಾದರೆ, ಈ ಸಿನಿಮಾಗೆ ಮೊದಲನೇ ದಿನದಿಂದಲೇ ಸಖತ್ ಓಪನಿಂಗ್ ಸಿಕ್ಕಿದೆ. ಯಾಕಂದರೆ ಸದ್ಯದ ಮಾರ್ಕೆಟ್ನಲ್ಲಿ ಯೂತ್ ಆಡಿಯನ್ಸ್ಗೆ ಪ್ರದೀಪ್ ರಂಗನಾಥನ್ ಮತ್ತು ಮಮಿತಾ ಬೈಜು ಅವರ ಕಾಂಬಿನೇಷನ್ ಅಂದರೆ ಒಂದು ಕ್ರೇಜ್. ಕಥೆಯಲ್ಲಿ ಒಂದಷ್ಟು ಮೈನಸ್ ಪಾಯಿಂಟ್ ಇದ್ದರೂ ಸೋಷಿಯಲ್ ಮೀಡಿಯಾದಲ್ಲಿ ಇವರ ರೀಲ್ಸ್ ಮತ್ತು ಇನ್ಸ್ಟಾಗ್ರಾಮ್ ಹೈಪ್ನಿಂದಾಗಿ ಥಿಯೇಟರ್ಗಳಿಗೆ ಜನ ನುಗ್ಗುತ್ತಿದ್ದಾರೆ. ಸ್ಪೆಷಲಿ ಕಾಲೇಜು ಸ್ಟೂಡೆಂಟ್ಗೆ ಈ ಸಿನಿಮಾ ಕಾಮಿಡಿ ಲೈನ್ ಮತ್ತು ಫ್ರೆಶ್ ಲುಕ್ ತುಂಬಾ ಕನೆಕ್ಟ್ ಆಗಿದೆ. ವೀಕೆಂಡ್ನಲ್ಲಿ ಫ್ಯಾಮಿಲಿಗಿಂತ ಹೆಚ್ಚಾಗಿ ಗ್ಯಾಂಗ್ ಆಗಿ ಬರೋ ಯೂತ್ ಆಡಿಯನ್ಸ್ಗೆ ಈ ಸಿನಿಮಾವನ್ನು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ಡೈರೆಕ್ಟರ್ಸ್ ಕೀರ್ತಿಸ್ವರನ್ ಅವರ ಪ್ರಯತ್ನವನ್ನು ಇಲ್ಲಿ ಮೆಚ್ಚಲೇಬೇಕು. ಯಾಕಂದರೆ ಪೇಪರ್ ಮೇಲೆ ಈ ಕತೆ ಕೇಳಿದಾಗ ಇದು ವರ್ಕ್ ಆಗುತ್ತಾ, ತುಂಬ ಅನ್ರಿಯಲಿಸ್ಟಿಕ್ ಅಲ್ವಾ ಅನ್ನೋ ಡೌಟ್ ಯಾರಿಗಾದರೂ ಬಂದೇ ಬರುತ್ತೆ. ಆದರೆ ಅದನ್ನು ಸ್ಕ್ರೀನ್ ಮೇಲೆ ತಂದಿರೋ ರೀತಿ, ಸಿನಿಮಾ ಫೋಟೋಗ್ರಫಿ ಮತ್ತು ಆ ಕಲರ್
ಪ್ಯಾಲೆಟ್ಸ್ ಪ್ರತಿಯೊಂದು ಫ್ರೇಮನ್ನು ಸಖತ್ತಾಗಿ ತೋರಿಸಿವೆ. ಸಿನಿಮಾ ಎಲ್ಲೋ ಒಂದು ಕಡೆ ಕಳ್ಳ ಹಿಡಿತಾ ಇದೆ ಅನ್ನೋ ಅಷ್ಟರಲ್ಲಿ ಡೈರೆಕ್ಟರ್ ಒಂದು ಸಣ್ಣ ಟ್ವಿಸ್ಟ್ ಅಥವಾ ಕಾಮಿಡಿ ಸೀನ್ ಇಟ್ಟು ವಾಪಸ್ ಕಥೆಯನ್ನು ಟ್ರ್ಯಾಕ್ಗೆ ತರ್ತಾರೆ. ಇದರಲ್ಲಿ ಪ್ರದೀಪ್ ಅವರ ಇನ್ಪುಟ್ಸ್ ಕೂಡ ಕೆಲಸ ಮಾಡಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೀವು ಲಾಜಿಕ್ ಪಟ್ಟಕ್ಕಿಟ್ಟು ಜಸ್ಟ್ ಒಂದು ಫ್ರೆಶ್ ಕಾಮಿಡಿ ಮತ್ತು ನೆಕ್ಸ್ಟ್ ಲೆವೆಲ್ BGM ಎಂಜಾಯ್ ಮಾಡಬೇಕು ಅಂದ್ಕೊಂಡಿದ್ರೆ ಡ್ಯೂಡ್ ಸಿನಿಮಾ ನಿಮಗಾಗಿ. ಸಿನಿಮಾದಲ್ಲಿ ಬರೀ ಲವ್ ಮತ್ತು ಕಾಮಿಡಿ ಅಷ್ಟೇ ಅಲ್ಲ, ಒಳಗಡೆ ಒಂದು ಇಂಟ್ರೆಸ್ಟಿಂಗ್ ಸೋಷಿಯಲ್ ಪಾಯಿಂಟ್ ಅನ್ನು ಕೂಡ ಟಚ್ ಮಾಡಿದ್ದಾರೆ. ಅದೇನಪ್ಪ ಅಂದರೆ ರಿಜೆಕ್ಷನ್ ಅಂದರೆ ಏನು, ಪ್ರೀತಿಯಲ್ಲಿ ರಿಜೆಕ್ಟ್ ಆದಾಗ ಒಬ್ಬ ವ್ಯಕ್ತಿ ಅನುಭವಿಸೋ ನೋವು ಮತ್ತು ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ತೋರಿಸೋದಕ್ಕೆ ಅಂತಾನೆ ಸಿನಿಮಾದಲ್ಲಿ ಒಂದು ಸಪ್ರೇಟ್ ಕ್ಯಾರೆಕ್ಟರ್ ಇಟ್ಟಿದ್ದಾರೆ. ಪ್ರೀತಿಯಲ್ಲಿ ಟೈಮಿಂಗ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ರೈಟರ್ ಇಲ್ಲಿ ತುಂಬ ರಿಯಲಿಸ್ಟಿಕ್ ಆಗಿ ಬರೆದಿದ್ದಾರೆ. ಹೊರಗಡೆಯಿಂದ ಸಿನಿಮಾ ತುಂಬ ಕ್ಯಾಶುವಲ್ ಆಗಿ ಕಂಡರೂ ಕೆಲವು ಸೀನ್ಗಳು ಇವತ್ತಿನ ಜನ್ರೇಷನ್ ಯೂತ್ಸ್ಗೆ ತುಂಬ ಹತ್ತಿರ ಅನಿಸುತ್ತೆ. ಇನ್ನು ಸಿನಿಮಾದ ಎಡಿಟಿಂಗ್ ವಿಷಯಕ್ಕೆ ಬರೋದಾದರೆ ಫಸ್ಟ್ ಹಾಫ್ ಎಲ್ಲೂ ಲ್ಯಾಗ್ ಅನಿಸದೆ ಮಸ್ತ್ ಸ್ಪೀಡಾಗಿ ಮೂವ್ ಆಗುತ್ತೆ. ಆದರೆ ಸೆಕೆಂಡ್ ಹಾಫ್ನಲ್ಲಿ ಬರುವಂಥ ಒಂದಷ್ಟು ಅತಿಯಾದ ಡ್ರಾಮಾ ಸೀನ್ಗಳಿಗೆ ಕತ್ತರಿ ಹಾಕಬೇಕಿತ್ತು. ಡೈರೆಕ್ಟರ್ ಕಥೆಯನ್ನು ಇನ್ನೂ ಸಿಂಪಲ್ ಆಗಿ ಇಟ್ಟಿದ್ದಾರೆ. ಸೆಕೆಂಡ್ ಹಾಫ್ ಇಷ್ಟು ಮೆಸ್ಸಿ ಆಗ್ತಿರಲಿಲ್ಲ ಮತ್ತು ಕ್ಲೈಮ್ಯಾಕ್ಸ್ ಇನ್ನೂ ಅದ್ಭುತವಾಗಿ ಮೂಡಿ ಬರ್ತಿತ್ತು. ಬರೀ ಹೀರೋಯಿನ್ ಎಲಿವೆಂಟ್ಸ್ ಮಾಡೋ ಒಂದೇ ಉದ್ದೇಶಕ್ಕೆ ಕೆಲವು ಸೀನ್ಗಳನ್ನು ಎಳೆದಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದರೂ ಸಾಯಿ ಅಭಿಯಂಕರ್ ಅವರ BGM ಇಡೀ ಸಿನಿಮಾವನ್ನು ಎಲ್ಲೂ ಬೋರ್ ಹೊಡೆಯದಂತೆ ಒಂದೇ ಫೇಸ್ನಲ್ಲಿ ಹೋಲ್ಡ್ ಮಾಡಿ ಕಾಪಾಡುತ್ತದೆ. ಇನ್ನು ಸಿನಿಮಾದಲ್ಲಿ ಬರೀ ಹೀರೋಯಿನ್ ಅಷ್ಟೇ ಅಲ್ಲ, ಉಳಿದ ಪೋಷಕ ಪಾತ್ರಗಳು ಮತ್ತು ಕಾಮಿಡಿ ಟ್ರ್ಯಾಕ್ ಕೂಡ ಚೆನ್ನಾಗಿ ವರ್ಕ್ ಆಗಿದೆ. ಹೀರೋ ಫ್ರೆಂಡ್ಸ್ ಆಗಿ ಬರುವಂಥ ಕ್ಯಾರೆಕ್ಟರ್ಗಳು ಒನ್ ಲೈನರ್ಸ್ ಮತ್ತು ಕೌಂಟರ್ ಡೈಲಾಗ್ಗಳ ಮೂಲಕ ಥಿಯೇಟರ್ನಲ್ಲಿ ಸಖತ್ ನಗು ಉರಿಸುತ್ತಾರೆ. ಇವತ್ತಿನ ಕಾಲೇಜ್ ಲೈಫ್ ಮತ್ತು ಫ್ರೆಂಡ್ಶಿಪ್ ಹೇಗಿರುತ್ತೆ ಅನ್ನೋದನ್ನು ಯಾವುದೇ ಆರ್ಟಿಫಿಷಿಯಲ್ ಹೈಪ್ ಇಲ್ಲದೆ ತುಂಬ ನ್ಯಾಚುರಲ್ ಆಗಿ ತೋರಿಸಿದ್ದಾರೆ. ಸ್ಪೆಷಲಿ ಈ ಸ್ಟಾರ್ಟಪ್ ಆಫೀಸ್ನಲ್ಲಿ ನಡೆಯುವಂಥ ಕಾಮಿಡಿ ಸೀನ್ಗಳು ಮತ್ತು ಕ್ಲೈಮ್ಯಾಕ್ಸ್ಗೆ ಲೀಡ್ ಕೊಡುವ ಕೆಲವು ಸನ್ನಿವೇಶಗಳು ಇಡೀ ಸಿನಿಮಾದ ವೇಗವನ್ನು ಕಂಟ್ರೋಲ್ನಲ್ಲಿ ಇಡುತ್ತವೆ. ಇನ್ನು ಪ್ರದೀಪ್ ರಂಗನಾಥನ್ ಅವರ ಡೈರೆಕ್ಷನ್ ಇನ್ಪುಟ್ಸ್ ಮತ್ತು ರೈಟಿಂಗ್ ಸ್ಟೈಲ್ ಬಗ್ಗೆ ಮಾತಾಡೋದ್ರೆ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಅಂದರೆ ಈ ಸಿನಿಮಾಗೆ ಕೀರ್ತಿ ಸ್ವಾರನ್ ಡೈರೆಕ್ಟರ್ ಆಗಿದ್ದರೂ ಕೂಡ ಇದರ ಪ್ರತಿಯೊಂದು ಸೀನ್ನಲ್ಲೂ ನಮಗೆ ಪ್ರದೀಪ್ ರಂಗನಾಥನ್ ಅವರ ಲವ್ ಟುಡೇ ಶೈಲಿಯ ಇನ್ಪುಟ್ಸು ಎದ್ದು ಕಾಣಿಸುತ್ತವೆ. ಪ್ರದೀಪ್ ಅವರ ಬಿಗ್ಗೆಸ್ಟ್ ಸ್ಟ್ರೆಂತ್ ಏನಪ್ಪ ಅಂದರೆ ಇವತ್ತಿನ ಜನ್ರೇಷನ್ ಮೊಬೈಲ್ ಒಳಗೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಬದುಕ್ತಾ ಇದ್ದಾರೆ ಅನ್ನೋದನ್ನು ಸ್ಕ್ರೀನ್ ಮೇಲೆ ತುಂಬ ಫನ್ನಿಯಾಗಿ ತೋರಿಸೋದು. ಈ ಸಿನಿಮಾದಲ್ಲೂ ಅಷ್ಟೇ ಇವತ್ತಿನ ಕಾಲದ ಪ್ರೀತಿ, ಅದರಲ್ಲಿ ಬರೋ ಈಗೋ, ಮೆಸೇಜ್ ಬ್ಲಾಕ್ ಮಾಡೋದು, ಅನ್ಬ್ಲಾಕ್ ಮಾಡೋದು, ಇಂಥ ಸಣ್ಣ ಸಣ್ಣ ವಿಷಯಗಳನ್ನು ಇಟ್ಕೊಂಡು ಇಡೀ ಥಿಯೇಟರ್ ನಗುವ ಹಾಗೆ ಮಾಡಿದ್ದಾರೆ. ಸಿನಿಮಾ ಫೋಟೋಗ್ರಫಿ ಮತ್ತು ವಿಜುವಲ್ ಟೆಕ್ನಿಕಲ್ ಆಗಿ ಸಿನಿಮಾ ತುಂಬ ಕಲರ್ಫುಲ್ ಆಗಿದೆ. ಸಿನಿಮಾದ ಕ್ಯಾಮ್ರಾ ವರ್ಕ್ ಬಗ್ಗೆ ಹೇಳಬೇಕಂದ್ರೆ ಈ ಸರ್ಪ್ರೈಸ್ ಪ್ಲ್ಯಾನಿಂಗ್ ಈವೆಂಟ್ಗಳನ್ನು, ಹಾಡುಗಳನ್ನು ವಿಜುವಲ್ ತುಂಬ ಗ್ರ್ಯಾಂಡಾಗಿ ಶೂಟ್ ಮಾಡಿದ್ದಾರೆ. ಪ್ರತಿಯೊಂದು ಫ್ರೇಮ್ನಲ್ಲೂ ಲೈಟಿಂಗ್ ಮತ್ತು ಸ್ವಿಚ್ ಮಾಡಿರೋ ಕಲರ್ ಪ್ಯಾಲೆಟ್ಸ್ ಇಡೀ ಮೂವಿಗೆ ಒಂದು ಫ್ರೆಶ್ ಆ್ಯಂಡ್ ಮಾಡ್ರನ್ ಲುಕ್ ಕೊಟ್ಟಿದೆ. ಕಥೆಯಲ್ಲಿ ಅಲ್ಲಲ್ಲಿ ಸ್ವಲ್ಪ ಸ್ಲೋ ಅನಿಸಿದ್ರು ವಿಜುವಲ್ಸ್ ತುಂಬ ಬ್ಯಾಕ್ಗ್ರೌಂಡ್ ಸ್ಕೋರ್ ಇವೆಲ್ಲವೂ ಕಣ್ಣು ಬೇರೆ ಕಡೆ ತಗೊಂಡು ಹೋಗದಂತೆ ಸ್ಕ್ರೀನ್ಗೆ ಲಾಕ್ ಮಾಡುತ್ತವೆ. ಈ ಸಿನಿಮಾಗೆ ಒಂದು ದೊಡ್ಡ ರಿಪೀಟ್ ವ್ಯಾಲ್ಯೂ ಇದೆ ಅಂತಾನೆ ಹೇಳ್ಬೋದು. ಯಾಕಂದರೆ ಇದರಲ್ಲಿರೋ ಸಾಂಗ್ಸ್ ಮತ್ತು ಕಾಮಿಡಿ ಪಂಚ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ಸಖತ್ ಟ್ರೆಂಡ್ ಆಗ್ತಿವೆ. ನೀವು ಫ್ರೆಂಡ್ಸ್ ಜೊತೆ ಒಂದು ಸತಿ ಸಿನಿಮಾ ನೋಡಿ ಹೊರಗಡೆ ಬಂದು ಈ ಮ್ಯೂಸಿಕ್ ಮತ್ತು ಕೆಲವು ಕಾಮಿಡಿ ಒನ್ ಲೈನರ್ಸ್ ನಿಮ್ಮ ತಲೆಯಲ್ಲಿ ಹಾಗೆ ಉಳಿದುಕೊಳ್ಳುತ್ತವೆ. ಫಸ್ಟ್ ಟೈಮ್ ನೋಡುವಾಗ ಸೆಕೆಂಡ್ ಹಾಫ್ನ ಕೆಲವು ಲೋಪದೋಷಗಳನ್ನು ಎದ್ದುಕೊಂಡ್ರು ಜಸ್ಟ್ ಫಾರ್ ಫನ್ ಅಂತ ನೋಡೋರಿಗೆ ಇದು ಒಂದು ಕಂಪ್ಲೀಟ್ ಪೈಸಾ ವಸೂಲಿ ಎಂಟರ್ಟೈನ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ.
ಮತ್ತು ಇತ್ತೀಚಿನ ದಿನಗಳಲ್ಲಿ ಡೈರೆಕ್ಟರ್ಗಳು ಹೀರೋ ಕ್ಯಾರೆಕ್ಟರ್ಸನ್ನು ತುಂಬ ಸ್ಟ್ರಾಂಗ್ ಆಗಿ ಒಂಥರ ಥರ ಸೆಂಟ್ ಥರ ತೋರಿಸೋಕೆ ಹೋಗಿ ಫೀಮೇಲ್ ಲೀಡ್ಗಳನ್ನು ತುಂಬ ಇಮ್ಯಾಚ್ಯೂರ್ ಆಗಿ ಬರುತ್ತಿದ್ದಾರೆ. ಇದೇ ಥರದ ಒಂದು ಟ್ರೆಂಡನ್ನು ನಾವು ಈ ಹಿಂದಿನ ಕೆಲವು ಸಿನಿಮಾಗಳಲ್ಲಿ ನೋಡಿದ್ವಿ. ಈ ಸಿನಿಮಾದಲ್ಲೂ ಅಷ್ಟೇ. ಕಥೆಯ ಮುಖ್ಯ ತಿರುವಿನಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ತೀರಾ ಸೆನ್ಸಿಬಿಲಿಟಿ ಇಲ್ಲದ ಹಾಗೆ ಬಿಹೇವ್ ಮಾಡುತ್ತೆ. ಪ್ರೀತಿಯಲ್ಲಿ ಜಗಳ, ತಪ್ಪು ತಿಳುವಳಿಕೆ ಇರೋದು ಕಾಮನ್. ಆದರೆ ಅದನ್ನು ಬರೀ ಕಾಮಿಡಿ ಮಾಡೋಕ್ಕೆ ಅಥವಾ ಹೀರೋಗೆ ಸಿಂಪತಿ ಕ್ರಿಯೇಟ್ ಮಾಡೋಕ್ಕೆ ಬಳಸಿಕೊಂಡಾಗ ಆ ಪಾತ್ರದ ಮೇಲಿರೋ ಗೌರವ ಕಮ್ಮಿ ಆಗುತ್ತೆ. ಪ್ರೀತಿ ಮತ್ತು ಸಂಬಂಧಗಳನ್ನು ಇಂದಿನ ಸಿನಿಮಾಗಳು ಎಷ್ಟು ಮೆಚ್ಯೂರ್ಡ್ ಆಗಿ ಹ್ಯಾಂಡಲ್ ಮಾಡಬೇಕು ಅನ್ನೋದಕ್ಕೆ ಇದೊಂದು ದೊಡ್ಡ ಎಕ್ಸಾಂಪಲ್. ಈ ಸಿನಿಮಾದ ಪ್ರೊಡಕ್ಷನ್ ವ್ಯಾಲ್ಯೂಸ್ಗೆ ಬಗ್ಗೆ ಖಂಡಿತ ಮಾತಾಡಲೇಬೇಕು. ಯಾಕಂದರೆ ಪ್ರತಿಯೊಂದು ಫ್ರೇಮ್ ಕೂಡ ಅದ್ಧೂರಿಯಾಗಿ ಮೂಡಿ ಬಂದಿದೆ. ಈ ಆಫೀಸ್ ಸೆಟಪ್ ಆಗಿರಲಿ, ಸಾಂಗ್ಸ್ ಬರೋ ಲೊಕೇಶನ್ಸ್ ಆಗಿರಲಿ, ಪ್ರತಿಯೊಂದರಲ್ಲೂ ರಿಚ್ನೆಸ್ ಎದ್ದು ಕಾಣಿಸುತ್ತೆ. ಲವ್ ಸ್ಟೋರಿ ಸಿನಿಮಾಗಳಿಗೆ ವಿಜುವಲ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಇಡೀ ಟೀಮ್ ಪ್ರೂವ್ ಮಾಡಿದೆ. ಯೂತ್ ಆಡಿಯನ್ಸ್ಗೆ ಕಣ್ಣಿಗೆ ಹಬ್ಬ ಕೊಡುವಂಥ ಕಲರ್ ಗ್ರೇಡಿಂಗ್ ಮತ್ತು ಸ್ಪೆಷಲಿ ಕಸ್ಟ್ಯೂಮ್ ಸಿನಿಮಾಗಳ ಮೆರುಗುಗಳನ್ನು ಇನ್ನೂ ಹೆಚ್ಚಿಸಿದೆ. ಕಥೆಯಲ್ಲಿ ಎಲ್ಲೆಲ್ಲಿ ಕೊರತೆ ಅನ್ನಿಸಿದ್ರು ಈ ಗ್ರ್ಯಾಂಡ್ನೆಸ್ ಅದನ್ನು ಮರೆಸೋಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಫ್ ದ ಡ್ಯೂಡ್ ಸಿನಿಮಾ ಪಕ್ಕಾ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್. ಇದರಲ್ಲಿ ತರ್ಕ ಹುಡುಕೋಕೆ ಹೋದರೆ ನಿಮಗೆ ನಿರಾಶೆ ಆಗ್ಬೋದು. ಆದರೆ ಪ್ರದೀಪ್ ರಂಗನಾಥನ್ ಅವರ ಕಟಕ್ ಮ್ಯಾನರಿಸಮ್, ಮಮಿತಾ ಬೈಜು ಅವರ ಕ್ಯೂಟ್ ಪರ್ಫಾರ್ಮೆನ್ಸ್ ಮತ್ತು ಸಾಯಿ ಅಭ್ಯಂಕರ್ ಅವರ ಬಿರುಗಾಳಿ ಅಂತ ಮ್ಯೂಸಿಕ್, ಈ ಮೂರನ್ನು ಎಂಜಾಯ್ ಮಾಡೋಕ್ಕೆ ಹೋದರೆ ಸಿನಿಮಾ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಇದು ಇಂದಿನ ಜನ್ರೇಷನ್ಗೆ ಕನ್ನಡಿ ಹಿಡಿಯುವಂತಹ ಇವತ್ತಿನ ಕಾಲದ ಪ್ರೀತಿಯ ಕತೆ. ಈಗ ಸಿನಿಮಾದ ಬಜೆಟ್ ವಿಷಯಕ್ಕೆ ಬರೋದಾದರೆ, ಡ್ಯೂಡ್ ಚಿತ್ರವನ್ನು ಒಂದು ಮೀಡಿಯಂ ರೇಂಜ್ ಬಜೆಟ್ನಲ್ಲಿ ಪ್ಲ್ಯಾನ್ ಮಾಡಿ ನಿರ್ಮಾಣ ಮಾಡಲಾಗಿದೆ. ಆದರೆ ಸ್ಕ್ರೀನ್ ಮೇಲೆ ಪ್ರೊಡಕ್ಷನ್ ವ್ಯಾಲ್ಯೂಸ್ ನೋಡಿದರೆ ಎಲ್ಲೋ ಬಜೆಟ್ ಕಮ್ಮಿ ಇದೆ ಅಂತ ಅನಿಸಿದ್ರೆ ಇಲ್ಲ. ಈ ಆಫೀಸ್ ಸೆಟ್ಗಳು, ಸಾಂಗ್ಸ್ ಬರೋ ಲೊಕೇಶನ್ಗಳು ಮತ್ತು ಪ್ರತಿ ಫ್ರೇಮ್ನಲ್ಲಿರೋ ರಿಚ್ನೆಸ್ ಇಡೀ ಸಿನಿಮಾಗೆ ತುಂಬ ಗ್ರ್ಯಾಂಡ್ ಲುಕ್ ಕೊಟ್ಟಿದೆ. ಇವತ್ತಿನ ಮಾರ್ಕೆಟ್ನಲ್ಲಿ ಪ್ರದೀಪ್ ರಂಗನಾಥನ್ ಮತ್ತು ಮಮಿತಾ ಬೈಜು ಅವರಿಗೂ ಯೂತ್ ಕ್ರೇಜ್ ನೋಡಿದರೆ ಈ ಬಜೆಟ್ ಬಾಕ್ಸ್ ಆಫೀಸ್ನಲ್ಲಿ ತುಂಬ ಈಸಿಯಾಗಿ ರಿಕವರಿ ಆಗಿ ದೊಡ್ಡ ಮಟ್ಟದ ಪ್ರಾಫಿಟ್ ತಂದು ಕೊಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಬಜೆಟ್ಗೆ ತಕ್ಕಂತೆ ಕ್ವಾಲಿಟಿಯನ್ನು ನೆಕ್ಸ್ಟ್ ಲೆವೆಲ್ನಲ್ಲಿ ಮ್ಯಾನೇಜ್ ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಅಸಲಿ ಕ್ಯಾಪ್ಟನ್ ಅಂದರೆ ಅದು ಡೈರೆಕ್ಟರ್ ಕೀರ್ತಿ ಸ್ವಾರನ್. ಪೇಪರ್ ಮೇಲೆ ಈ ಥರ ಕತೆ ಕೇಳಿದಾಗ ಇದು ಒಂದು ತುಂಬ ಅನಲಿಸ್ಟಿಕ್ ಅಲ್ವಾ, ವರ್ಕ್ ಆಗುತ್ತಾ ಅನ್ನೋ ಡೌಟ್ ಯಾರಿಗಾದರೂ ಬಂದೇ ಬರುತ್ತೆ ಅಂತ. ಈಗಾಗಲೇ ಹೇಳಿದ ಹಾಗೆ ಈ ಚಿತ್ರದ ಬಜೆಟ್ ಲಿಮಿಟೆಡ್ ಆಗಿದ್ದರೂ ಪ್ರದೀಪ್ ರಂಗನಾಥನ್ ಅವರ ಹಿಂದಿನ ಸಿನಿಮಾಗಳ ಟ್ರ್ಯಾಕ್ ರೆಕಾರ್ಡ್ ಮತ್ತು ಮಮಿತಾ ಬೈಜು ಅವರಿಗೂ ಪ್ರೇಮಲು ಚಿತ್ರದ ಕ್ರೇಜ್ನಿಂದಾಗಿ ಥಿಯೇಟ್ರಿಕಲ್ ರೈಟ್ಸ್ ಮತ್ತು OTT ಡಿಜಿಟಲ್ ರೈಟ್ಸ್ ಮುಖಾಂತರ ಪ್ರೊಡ್ಯೂಸರ್ಗಳಿಗೆ ಸೇಫ್ ಝೋನ್ ಕ್ರಿಯೇಟ್ ಮಾಡಿಕೊಟ್ಟಿದೆ. ಮೊದಲ ವೀಕೆಂಡ್ ಕಲೆಕ್ಷನ್ ರಿಪೋರ್ಟ್ಸ್ ನೋಡುತ್ತಿದ್ದರೆ ಸಿನಿಮಾ ಹಾಕಿದ ಬಜೆಟ್ಗಿಂತ ಡಬಲ್ ಕಮಾಯಿ ಮಾಡೋ ಎಲ್ಲ ಲಕ್ಷಣಗಳು ಕಾಣಿಸ್ತಿವೆ. ಅಂದರೆ ಲಿಮಿಟೆಡ್ ರಿಸ್ಕ್ ತಗೊಂಡು ಮ್ಯಾಕ್ಸಿಮಮ್ ಪ್ರಾಫಿಟ್ ಮಾಡೋ ಇವತ್ತಿನ ಟ್ರೆಂಡಿಂಗ್ಗೆ ಡೈರೆಕ್ಟರ್ ಕೀರ್ತಿ ಸ್ವಾರನ್ ಮತ್ತು ಪ್ರೊಡಕ್ಷನ್ ಹೌಸ್ ಪಕ್ಕಾ ಪ್ಲ್ಯಾನ್ ಮಾಡಿ ಈ ಸಿನಿಮಾವನ್ನು ಕಂಪ್ಲೀಟ್ ಮಾಡಿದ್ದಾರೆ. ಈ ಸಿನಿಮಾದ ಯಶಸ್ಸು ಡೈರೆಕ್ಟರ್ ಕೀರ್ತಿ ಸ್ವಾರನ್ ಅವರಿಗೆ ದೊಡ್ಡ ಬ್ರೇಕ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರದೀಪ್ ರಂಗನಾಥನ್ ಅವರಂಥ ಒಬ್ಬ ಸಸ್ಪೆನ್ಷನಲ್ ಡೈರೆಕ್ಟರ್ ಕಮ್ ಆ್ಯಕ್ಟರ್ ಇನ್ನೂ ಇಟ್ಕೊಂಡು ಅವರದ್ದೇ ಸ್ಟೈಲ್ನಲ್ಲಿ ಸಿನಿಮಾ ಮಾಡಿ ಗೆಲ್ಲೋದು ಅಷ್ಟು ಸುಲಭ ಮಾತಲ್ಲ. ಕೀರ್ತಿ ಸ್ವಾರನ್ ಅವರು ಯೂತ್ ಎಮೋಷನಲ್ಸ್ ಮತ್ತು ಇವತ್ತಿನ ಡಿಜಿಟಲ್ ಯುಗದ ಪ್ರೇಮಿಯನ್ನು ಹ್ಯಾಂಡಲ್ ಮಾಡಿರೋ ರೀತಿ ನೋಡ್ತಿದ್ರೆ ಮುಂದಿನ ದಿನಗಳಲ್ಲಿ ಇವರಿಗೆ ದೊಡ್ಡ ಬ್ಯಾನರ್ಗಳಿಂದ ಆಫರ್ಸ್ ಬರೋದು ಗ್ಯಾರಂಟಿ. ಸೆಕೆಂಡ್ ಹಾಫ್ನ ರೈಟಿಂಗ್ನಲ್ಲಿ ಇನ್ನೂ ಸ್ವಲ್ಪ ಮೆಚ್ಯೂರಿಟಿ ತೋರಿಸಿದರೆ ಈ ಸಿನಿಮಾ ಇಂಡಸ್ಟ್ರಿ ಹಿಟ್ ಆಗೋದು ರೇಂಜಿಗೆ ಇರ್ತಿತ್ತು. ಇಲ್ಲೇ ಸೊ ಫ್ರೆಂಡ್ಸ್,
ಸಿನಿಮಾದಲ್ಲಿ ಬರೀ ಲವ್ ಮತ್ತು ಕಾಮಿಡಿ ಅಷ್ಟೇ ಅಲ್ಲ, ಒಳಗಡೆ ಒಂದು ಇಂಟ್ರೆಸ್ಟಿಂಗ್ ಸೋಷಿಯಲ್ ಪಾಯಿಂಟನ್ನು ಕೂಡ ಟಚ್ ಮಾಡಿದ್ದಾರೆ. ಅದೇನಪ್ಪ ಅಂದರೆ ರಿಜೆಕ್ಷನ್ ಅಂದರೆ ಏನು, ಪ್ರೀತಿಯಲ್ಲಿ ರಿಜೆಕ್ಟ್ ಆದಾಗ ಒಬ್ಬ ವ್ಯಕ್ತಿ ಅನುಭವಿಸೋ ನೋವು ಮತ್ತು ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ತೋರಿಸೋದಕ್ಕೆ ಅಂತಾನೆ ಸಿನಿಮಾದಲ್ಲಿ ಒಂದು ಸಪ್ರೇಟ್ ಕ್ಯಾರೆಕ್ಟರ್ ಇಟ್ಟಿದ್ದಾರೆ. ಪ್ರೀತಿಯಲ್ಲಿ ಟೈಮಿಂಗ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ರೈಟರ್ ಇಲ್ಲಿ ತುಂಬ ರಿಯಲಿಸ್ಟಿಕ್ ಆಗಿ ಬರೆದಿದ್ದಾರೆ. ಹೊರಗಡೆಯಿಂದ ಸಿನಿಮಾ ತುಂಬ ಕ್ಯಾಶುವಲ್ ಆಗಿ ಕಂಡರೂ ಕೆಲವು ಸೀನ್ಗಳು ಇವತ್ತಿನ ಜನ್ರೇಷನ್ ಯೂತ್ಸ್ಗೆ ತುಂಬ ಹತ್ತಿರ ಅನಿಸುತ್ತೆ. ಇನ್ನು ಸಿನಿಮಾದ ಎಡಿಟಿಂಗ್ ವಿಷಯಕ್ಕೆ ಬರೋದಾದರೆ ಫಸ್ಟ್ ಹಾಫ್ ಎಲ್ಲೂ ಲ್ಯಾಗ್ ಅನಿಸದೆ ಮಸ್ತ್ ಸ್ಪೀಡಾಗಿ ಮೂವ್ ಆಗುತ್ತೆ. ಆದರೆ ಸೆಕೆಂಡ್ ಹಾಫ್ನಲ್ಲಿ ಬರುವಂಥ ಒಂದಷ್ಟು ಅತಿಯಾದ ಡ್ರಾಮಾ ಸೀನ್ಗಳಿಗೆ ಕತ್ತರಿ ಹಾಕಬೇಕಿತ್ತು. ಡೈರೆಕ್ಟರ್ ಕಥೆಯನ್ನು ಇನ್ನೂ ಸಿಂಪಲ್ ಆಗಿ ಇಟ್ಟಿದ್ದಾರೆ. ಸೆಕೆಂಡ್ ಹಾಫ್ ಇಷ್ಟು ಮೆಸ್ಸಿ ಆಗ್ತಿರಲಿಲ್ಲ ಮತ್ತು ಕ್ಲೈಮ್ಯಾಕ್ಸ್ ಇನ್ನೂ ಅದ್ಭುತವಾಗಿ ಮೂಡಿ ಬರ್ತಿತ್ತು. ಬರೀ ಹೀರೋಯಿನ್ ಎಲಿವೆಂಟ್ಸ್ ಮಾಡೋ ಒಂದೇ ಉದ್ದೇಶಕ್ಕೆ ಕೆಲವು ಸೀನ್ಗಳನ್ನು ಎಳೆದಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದರೂ ಸಾಯಿ ಅಭಿಯಂಕರ್ ಅವರ BGM ಇಡೀ ಸಿನಿಮಾವನ್ನು ಎಲ್ಲೂ ಬೋರ್ ಹೊಡೆಯದಂತೆ ಒಂದೇ ಫೇಸ್ನಲ್ಲಿ ಹೋಲ್ಡ್ ಮಾಡಿ ಕಾಪಾಡುತ್ತದೆ. ಇನ್ನು ಸಿನಿಮಾದಲ್ಲಿ ಬರೀ ಹೀರೋ ಹೀರೋಯಿನ್ ಅಷ್ಟೇ ಅಲ್ಲ, ಉಳಿದ ಪೋಷಕ ಪಾತ್ರಗಳು ಮತ್ತು ಕಾಮಿಡಿ ಟ್ರ್ಯಾಕ್ ಕೂಡ ಚೆನ್ನಾಗಿ ವರ್ಕ್ ಆಗಿದೆ. ಹೀರೋ ಫ್ರೆಂಡ್ಸ್ ಆಗಿ ಬರುವಂಥ ಕ್ಯಾರೆಕ್ಟರ್ಗಳು ಒನ್ ಲೈನರ್ಸ್ ಮತ್ತು ಕೌಂಟರ್ ಡೈಲಾಗ್ಗಳ ಮೂಲಕ ಥಿಯೇಟರ್ನಲ್ಲಿ ಸಖತ್ ನಗು ಉರಿಸುತ್ತಾರೆ. ಇವತ್ತಿನ ಕಾಲೇಜ್ ಲೈಫ್ ಮತ್ತು ಫ್ರೆಂಡ್ಶಿಪ್ ಹೇಗಿರುತ್ತೆ ಅನ್ನೋದನ್ನು ಯಾವುದೇ ಆರ್ಟಿಫಿಷಿಯಲ್ ಹೈಪ್ ಇಲ್ಲದೆ ತುಂಬ ನ್ಯಾಚುರಲ್ ಆಗಿ ತೋರಿಸಿದ್ದಾರೆ. ಸ್ಪೆಷಲಿ ಈ ಸ್ಟಾರ್ಟಪ್ ಆಫೀಸ್ನಲ್ಲಿ ನಡೆಯುವಂಥ ಕಾಮಿಡಿ ಸೀನ್ಗಳು ಮತ್ತು ಕ್ಲೈಮ್ಯಾಕ್ಸ್ಗೆ ಲೀಡ್ ಕೊಡುವ ಕೆಲವು ಸನ್ನಿವೇಶಗಳು ಇಡೀ ಸಿನಿಮಾದ ವೇಗವನ್ನು ಕಂಟ್ರೋಲ್ನಲ್ಲಿ ಇಡುತ್ತವೆ. ಇನ್ನು ಪ್ರದೀಪ್ ರಂಗನಾಥನ್ ಅವರ ಡೈರೆಕ್ಷನ್ ಇನ್ಪುಟ್ಸ್ ಮತ್ತು ರೈಟಿಂಗ್ ಸ್ಟೈಲ್ ಬಗ್ಗೆ ಮಾತಾಡೋದ್ರೆ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಅಂದರೆ, ಈ ಸಿನಿಮಾಗೆ ಕೀರ್ತಿ ಸ್ವಾರನ್ ಡೈರೆಕ್ಟರ್ ಆಗಿದ್ದರೂ ಕೂಡ ಇದರ ಪ್ರತಿಯೊಂದು ಸೀನ್ನಲ್ಲೂ ನಮಗೆ ಪ್ರದೀಪ್ ರಂಗನಾಥನ್ ಅವರ ಲವ್ ಟುಡೇ ಶೈಲಿಯ ಇನ್ಪುಟ್ಸು ಎದ್ದು ಕಾಣಿಸುತ್ತವೆ. ಪ್ರದೀಪ್ ಅವರ ಬಿಗ್ಗೆಸ್ಟ್ ಸ್ಟ್ರೆಂತ್ ಏನಪ್ಪ ಅಂದರೆ, ಇವತ್ತಿನ ಜನ್ರೇಷನ್ ಮೊಬೈಲ್ ಒಳಗೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಬದುಕ್ತಾ ಇದ್ದಾರೆ ಅನ್ನೋದನ್ನು ಸ್ಕ್ರೀನ್ ಮೇಲೆ ತುಂಬ ಫನ್ನಿಯಾಗಿ ತೋರಿಸೋದು. ಈ ಸಿನಿಮಾದಲ್ಲೂ ಅಷ್ಟೇ, ಇವತ್ತಿನ ಕಾಲದ ಪ್ರೀತಿ, ಅದರಲ್ಲಿ ಬರೋ ಈಗೋ, ಮೆಸೇಜ್ ಬ್ಲಾಕ್ ಮಾಡೋದು, ಅನ್ಬ್ಲಾಕ್ ಮಾಡೋದು, ಇಂಥ ಸಣ್ಣ ಸಣ್ಣ ವಿಷಯಗಳನ್ನು ಇಟ್ಕೊಂಡು ಇಡೀ ಥಿಯೇಟರ್ ನಗುವ ಹಾಗೆ ಮಾಡಿದ್ದಾರೆ.
ಈ ಸಿನಿಮಾದಲ್ಲಿ ಪ್ರದೀಪ್ ರಂಗನಾಥನ್ ಅವರು ಕ್ಯಾರೆಕ್ಟರ್ ನಮಗೆ ತುಂಬಾ ಕನೆಕ್ಟ್ ಆಗುತ್ತೆ. ಯಾಕಂದರೆ ಇವತ್ತಿನ ಕಾಲದ ಹುಡುಗರು ಪ್ರೀತಿ ಅಂತ ಬಂದಾಗ ಹೇಗೆ ಕನ್ಫ್ಯೂಸ್ ಆಗ್ತಾರೆ ಮತ್ತು ಜವಾಬ್ದಾರಿ ತಗೊಳ್ಳೋಕೆ ಹೇಗೆ ಹೆದರ್ತಾರೆ ಅನ್ನೋದನ್ನು ಅವರು ಪಾತ್ರದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇನ್ನು ಮಮಿತಾ ಬೈಜು ಅವರು ತಮಗೆ ಕೊಟ್ಟಿರೋ ಎಮೋಷ್ನಲ್ ಸೀನ್ಗಳಲ್ಲಿ ಅದ್ಭುತವಾಗಿ ನಟಿಸಿದ್ದಾರೆ. ಪ್ರದೀಪ್ ಕಾಮಿಡಿ ಮಾಡ್ತಾ ಇದ್ರೆ ಮಮಿತಾ ತಮ್ಮ ಕಣ್ಣುಗಳಲ್ಲಿ ಇಡೀ ಸೀನ್ನ ಕ್ಯಾರಿ ಮಾಡ್ತಾರೆ. ಇವರಿಬ್ಬರ ಕಾಂಬಿನೇಷನ್ ಸ್ಕ್ರೀನ್ ಮೇಲೆ ನೋಡೋಕೆ ತುಂಬ ಫ್ರೆಶ್ ಆಗಿ ಕಾಣುತ್ತೆ. ಚಿತ್ರದ ಸೆಕೆಂಡ್ ಹಾಫ್ನಲ್ಲಿ ಬರುವ ಕೆಲವು ಸೆಂಟಿಮೆಂಟ್ ಸೀನ್ಗಳು ಹಾರ್ಟ್ ಟಚಿಂಗ್ ಆಗಿವೆ. ವಿಶೇಷವಾಗಿ ಶರತ್ ಕುಮಾರ್ ಮತ್ತು ಪ್ರದೀಪ್ ಮುಖಾಮುಖಿಯಾಗುವ ದೃಶ್ಯಗಳಲ್ಲಿ ಡ್ರಾಮಾ ಸಖತ್ ಖಡಕ್ ಆಗಿದೆ. ಶರತ್ ಕುಮಾರ್ ಅವರ ಗಂಭೀರವಾದ ಲುಕ್ ಮತ್ತು ಪ್ರದೀಪ್ ಅವರ ಹೆದರಿಕೆಯ ಕಾಮಿಡಿ ಟೈಮಿಂಗ್ ಒಟ್ಟಿಗೆ ವರ್ಕೌಟ್ ಆಗಿದೆ. ಒಂದು ಸುಳ್ಳನ್ನು ಮರೆಮಾಚಲು ಹೋಗಿ ಇಡೀ ಕುಟುಂಬವೇ ಆ ಗೊಂದಲದಲ್ಲಿ ಸಿಲುಕಿಕೊಳ್ಳುವಾಗ ಥಿಯೇಟರ್ನಲ್ಲಿ ಸಖತ್ ನಗು ಬರುತ್ತೆ. ಆದರೆ ಸಿನಿಮಾ ಮುಗಿಯುವಷ್ಟರಲ್ಲಿ ಡೈರೆಕ್ಟರ್ ತುಂಬ ವಿಷಯಗಳನ್ನು ಒಟ್ಟಿಗೆ ಹೇಳೋಕೆ ಟ್ರೈ ಮಾಡಿದ್ದಾರೆ. ಪ್ರೀತಿ, ಮದುವೆ, ವೀಸಾ ಪ್ರಾಬ್ಲಮ್, ಪ್ರೆಗ್ನೆನ್ಸಿ ಅಷ್ಟೇ ಅಲ್ಲದೆ ಜವಾಬ್ದಾರಿಯಲ್ಲಿ ಸಮಾಜದಲ್ಲಿ ಜಾತಿ ಪದ್ಧತಿಯ ಬಗ್ಗೆಯೂ ಮೆಸೇಜ್ ಕೊಡೋಕೆ ಹೋಗಿದ್ದಾರೆ. ಇದರಿಂದಾಗಿ ಸಿನಿಮಾ ತನ್ನ ಅಸಲಿ ರೊಮ್ಯಾಂಟಿಕ್ ಕಾಮಿಡಿ ಟ್ರ್ಯಾಕ್ನಿಂದ